श्री पंचाचार्य महाराज के, श्री पंचाचार्य महाराज के, मानव धर्म के, मानव धर्म के। ಆಮೇಲೆ ತಗೊಳ್ಳೋಣ ಬನ್ನಿ ಬನ್ನಿ. ದಯಮಾಡಿ ಎಲ್ಲದೇ ಮಾತಾಡಬೇಡಿ, ದಯವಿಟ್ಟು ಈ ಕಡೆ ಸಭೆ ಕಡೆ ಗಮನ ಇರಲಿ. ಪೂರ್ವವಾದ ಸ್ವಾಗತವನ್ನು ಬಯಸ್ತಾ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗಮನ ಸೋಲಿಸಿ ಆಸನದಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ದಯಮಾಡಿ ಅಲ್ಲಿ ಆಸನದ ವ್ಯವಸ್ಥೆಗಳನ್ನ ಕಾರ್ಯಕರ್ತರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಬನ್ನಿ ತಗೊಳ್ಳಿ ಸರ್. ಡಾಕ್ಟರ್ ಶ್ರೀ ಸತ್ಯವಾದ ಮಹಾಸ್ವಾಮಿ ಅಂದಿನಿಂದ ಇಂದಿನವರೆಗೂ ಸಿದ್ಧಗಂಗಾ ಶ್ರೀ ಮಠ ಪೀಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮಿಗಳ ಉಪಸ್ಥಿತಿ ನಮಗೆ ದೊಡ್ಡ ಶಕ್ತಿ ನೀಡುತ್ತಾ ಮುಂದುವರೆಯಲು ಕಾರಣವಾಗಿದೆ. ಕಾರ್ಯಕ್ರಮಕ್ಕೆ ತನುಮನಗಳನ್ನು ಅರ್ಪಿಸಿ ಸಹೃದಯ ಸ್ವಾಮಿಗಳಿಗೆ ಭಗವಂತನು ಹೆಚ್ಚಿನ ಶಕ್ತಿ ಆರೋಗ್ಯವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಕಾರ್ಯಕರ್ತರಾದ ಕೈ ಹಿಡಿದಿರುವ ಮೇಲಿಡಿ ಸುಂದರ ಎಂಬ ಭಾವನೆಗಳನ್ನು ನಮ್ಮ ಪ್ರದೇಶಗಳಲ್ಲಿ ನೆರವೇರಿರುವ ಈ ಜನಪದ ವೃಕ್ಷಗಳು ನಮ್ಮ ಸ್ನೇಹವಾಗಿದೆ. ಯಾರೇ ಬಂದರು ಯಾರೇ ಹೋದರು ಚಿರಕಾಲ ಹೀಗೆ ಇರಲಿ ನಮ್ಮ ವೀರಶಿವ ಲಿಂಗಾಯತ ವಿಭಜಿಸಲಿ ಎಂದು ದೇವರಿಗೆ ಬೇಡಿಕೊಳ್ಳುತ್ತೇವೆ. ಎಲ್ಲ ನಮ್ಮ ಸಮಾಜದ ಯುವಕರು ಹುಲಿಗಳೇ ವೀರಶಿವ ಲಿಂಗಾಯತ ಯುವಕರು ಸಮಾಧಾನ ಶ್ರದ್ಧೆ ಗುರುಗಳಿರುವ ಭಕ್ತಿ ಹಾಗೂ ಸಮಾಜದ
ಒಗ್ಗಟ್ಟಿಗೆ ಮತ್ತು ಏಳಿಗೆಗೆ ಹಾಗೂ ಸಮಾಜದ ಕೆಳವರ್ಗಕ್ಕೆ ಮಾರ್ಗದರ್ಶಕರಾಗಿರುತ್ತಾರೆ. ಇವರೆಲ್ಲರಿಗೂ ತುಂಬ ಧನ್ಯವಾದಗಳು. ಆದರೆ ಇದು ಒಂದು ಭಾವನಾತ್ಮಕವಾಗಿ ನಮ್ಮ ಪೂಜ್ಯ ಗುರುಗಳಿಗೆ ನಾವು ಭಕ್ತಿ ನಮನವನ್ನು ಸಲ್ಲಿಸುವಂತ ಒಂದು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು 15-20 ದಿವಸಗಳಿಂದ ನಿರಂತರವಾಗಿ ಸಾಗರ್ ಜಾನೇಕೆರೆ ಅವರ ಎಲ್ಲ ತಂಡ, ಮಸ್ತಾನೆ ಲೋಕೇಶ್ ಇರ್ಬೋದು, ಎಲ್ಲ ವಿದೇಶಿಯ ಯುವ ಸೇನೆಯ ಎಲ್ಲ ಯುವ ಮುಖಂಡರು ಸೇರಿ ಈ ಭಾಗದ ಜನರಿಗೆ ಒಂದು ವಿಶೇಷವಾದ ಪುಣ್ಯ ಸೇವೆಯನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಪುಣ್ಯ ಸೇವೆಗೆ ಪ್ರತಿ ವರ್ಷವೂ ಕೂಡ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಸಕಲೇಶ್ವರಕ್ಕೆ ಬಂದು ಈ ಭಾಗದ ಜನರಿಗೆ ಶಿವಕುಮಾರ ಸ್ವಾಮಿಗಳವರ ಕರಕಮಲ ಸಂಜಾತರಾಗಿ ನಮ್ಮೆಲ್ಲರಿಗೂ ಕೂಡ ಪ್ರತಿ ವರ್ಷ ಆಶೀರ್ವಾದವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ವಿಶೇಷ ಆಗಿರ್ತಕ್ಕಂಥ ಆ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಏಪ್ರಿಲ್ 1 ಪರಮ ಪೂಜ್ಯರ ಜನ್ಮದಿನೋತ್ಸವ. ಇಡೀ ಪ್ರಪಂಚ ಅವತ್ತು ಏಪ್ರಿಲ್ 1 ಮೂರ್ಖರ ದಿನ ಅಂತ ಹೇಳ್ತಕ್ಕಂಥ ಆಚರಣೆಯನ್ನು ಮಾಡ್ತಕ್ಕಂಥದ್ದಿದೆ. ಆದರೆ ಭಾರತದ ಜನಕ್ಕೆ, ಕರ್ನಾಟಕದ ಜನಕ್ಕೆ, ವಿಶೇಷವಾಗಿ ಸಿದ್ಧಗಂಗಾ ಮಠದ ಭಕ್ತ ಸಮುದಾಯಕ್ಕೆ ಅವತ್ತು ಪವಿತ್ರವಾದ ದಿನ. ಕಾರಣ ಇಷ್ಟೇನೆ, ನಮ್ಮೆಲ್ಲರ ಆರಾಧ್ಯ ದೈವ, ನಮ್ಮೆಲ್ಲರಿಗೂ ಕೂಡ 111 ವರ್ಷ ಹರಸಿ ಹೋದಂತ ನಮ್ಮ ಪೂಜ್ಯರ ಜನ್ಮದಿನೋತ್ಸವ. ಆ ದಿವಸವನ್ನ ಮೊನ್ನೆ ತಾನೇ ಸಿದ್ಧಗಂಗಾ ಮಠದಲ್ಲಿ 119ನೇ ಜಯಂತಿಯನ್ನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸ್ತಾ ಇರ್ತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ನೋಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಬಂದು ಅವರು ಕೂಡ ಗದ್ದಿಗೆಗೆ ಹೋಗಿ ಅವರ ಭಕ್ತಿಯ ನಮನವನ್ನು ಸಲ್ಲಿಸ್ತಕ್ಕಂಥದ್ದನ್ನು ಎಲ್ಲರೂ ಕೂಡ ನೋಡಿದ್ದೇವೆ. ಅದೇ ರೀತಿ ಶಿವಕುಮಾರ ಮಹಾಸ್ವಾಮಿಗಳವರ ಬಗ್ಗೆ, ಪುಣ್ಯ ಸ್ಮರಣೆಯ ಬಗ್ಗೆ ನಿರಂತರವಾಗಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇರೋದ್ರ ಬಗ್ಗೆ ಯಾವತ್ತೂ ಕೂಡ ಮಲೆನಾಡು ಜನಕ್ಕೆ, ವಿಶೇಷವಾಗಿ ಶಿವಕುಮಾರ ಮಹಾಸ್ವಾಮಿಗಳವರ ಬಗ್ಗೆ ಹೇಳೋಕೆ ಹೋದ್ರೆ ಎಲ್ಲೋ ಒಂದು ಕಡೆ ಮುಜುಗರ ಆಗ್ತಕ್ಕಂಥದ್ದು. ಯಾಕೆಂದ್ರೆ ಹೇಳೋರಿಗಿಂತ ಕೇಳೋರಿಗೆ ಅವರ ಬಗ್ಗೆ ಜಾಸ್ತಿ ಗೊತ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಪರಮ ಪೂಜ್ಯರು ಮಲೆನಾಡು ಜನ ಅಂದ್ರೆ ವಿಶೇಷವಾದ ಒಂದು ಆಶೀರ್ವಾದ, ಒಂದು ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಬಹುಶಃ 2 ವರ್ಷದ ಹಿಂದೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಸಣ್ಣದಾಗಿ ಸಾಗರದವರು ಪ್ರಾರಂಭ ಮಾಡಿದರು. ಇದು 2ನೇ ವರ್ಷದಲ್ಲಿ ಇಷ್ಟು ದೊಡ್ಡದಾಗಿ ಇಲ್ಲಿ ಬೆಳೆದು ಇಷ್ಟೊಂದು ಜನರನ್ನು ಒಟ್ಟಿಗೆ ಸೇರಿಸುವಂತಹ ಒಂದು ಪವಿತ್ರ ಕಾರ್ಯವನ್ನು ಮಾಡಿರುವಂತಹ ಸಾಗರದವರಿಗೆ ಎಷ್ಟು ಅಭಿನಂದಿಸಲು ಕೂಡ ಸಾಲದು ಅಂತ ಹೇಳಿ ತಪ್ಪಾಗಿಲ್ಲ. ಅವರೆಲ್ಲರೂ ಕೂಡ ಇದೊಂದು ಕಾರ್ಯಕ್ರಮ ಅಂತ ಭಾವಿಸಿಲ್ಲ, ಇದೊಂದು ಭಕ್ತಿಯ ಒಂದು ಕಾರ್ಯಕ್ರಮ ಅಂತೇಳಿ ಭಾವಿಸಿ, ಸೇವೆಯ ಕಾರ್ಯಕ್ರಮ ಅಂತೇಳಿ ಭಾವಿಸಿ ನಮ್ಮ ಪೂಜೆಗೆ ನಮ್ಮ ಭಕ್ತಿಯನ್ನು ಅರ್ಪಿಸುವಂತಹ ಪವಿತ್ರ ಕಾರ್ಯವನ್ನು ಅವರು 7 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಪರಮ ಪೂಜ್ಯರನ್ನ ಕುರಿತು ಈಗಾಗಲೇ ಮಾತನಾಡಿದ ಪೂಜ್ಯರು ಕೂಡ ಅವರ ವಿಚಾರವಾಗಿ ತಿಳಿಸಿರುವಂತಹ ಇದರಿಂದ ಕೇಳಿದ ಹಾಗೆ ಅನೇಕವಾದ ಮಾತನ್ನು ಹೇಳಿದ್ದಾರೆ. ಅವರು ಗ್ರೀಸ್ ತತ್ವಜ್ಞಾನಿ ಆಗಿದ್ದಂತಹ ಸಂದರ್ಭದಲ್ಲಿ ದೇವರಿಗೆ ಅವರು ಪ್ರಾರ್ಥನೆ ಮಾಡ್ತಾರೆ. ದೇವರಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸ್ತಾರೆ. ದೇವರೇ, ನಾನು ನಿನಗೆ ಕೃತಜ್ಞನಾಗಿರ್ತೇನೆ. ಯಾಕೆ ಅಂತ ಹೇಳಿದ್ರೆ, ನನ್ನನ್ನು ಯಾವುದೋ ದೇಶದಲ್ಲಿ ಒಪ್ಪಿಸಿದೆ, ಈ ಗ್ರೀಸ್ ದೇಶದಲ್ಲಿ ಒಪ್ಪಿಸಿದೆಯಾ, ಅದಕ್ಕಾಗಿ ನಾನು ನಿನಗೆ ಕೃತಜ್ಞನಾಗಿರ್ತೇನೆ. ಎಲ್ಲರೇ ಮಾತಾಡಿದ್ದೇನೆ. ದೇವರೇ, ನನ್ನನ್ನು ಯಾವಾಗಲೂ ಒಪ್ಪಿಸಿದೆ, ಸಾಕಕ್ಕೆ ಸಿರುವಾಗ ನನ್ನನ್ನು ಒಪ್ಪಿಸ್ತೀಯಲ್ಲ, ಅದಕ್ಕಾಗಿ ನಿನಗೆ ನಾನು ಧನ್ಯವಾದ ಅರ್ಪಿಸ್ತೇನೆ ಅಂತ ಹೇಳ್ತೇನೆ. ಈ 2 ಮಾತನ್ನು ನಾವು ನಮಗೆ ಅನ್ವಯಿಸಿಕೊಂಡ್ರೆ, ನಾವು ಯಾವುದೋ ರಾಜ್ಯದಲ್ಲಿ ಹುಟ್ಟಿದೆ, ಕನ್ನಡ ನಾಡು ಹುಟ್ಟಿದ್ದೇವೆ ಅನ್ನೋದು ಒಂದು ಅಭಿಮಾನ ಇರ್ತದೆ. ನಾವೆಲ್ಲ ಶಿವಕುಮಾರ ಮಹಾಸ್ವಾಮಿ ಅವರು ಇದ್ದಾಗ ನಾವು ಹುಟ್ಟಿದ್ದೇವೆ ಅಂತ ಹೇಳಿದ್ರೆ ನನ್ನ ಹೆಗ್ಗಳಿಕೆ ಅಂತ ಹೇಳಬೇಕಾಗಿರುವ ಕಾರಣ. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳಂದರೆ ಅವರೊಂದು ಶಿವಯೋಗಿಯ ಒಂದು ಸಾಧನೆ ಆಗಿರುವಂತಹದ್ದು, ಕಾಯಿಕ ದಾಸೋಹದ ಪರಿಕಲ್ಪನೆ ಇದ್ದಂತಹದ್ದು, ಅವರು ಇಷ್ಟಲಿಂಗರ ಪೂಜೆಯ ನಿಷ್ಠೆಯನ್ನು ಪಡ್ಕೊಂಡಂತಹ ಅವರು, ಸೇವೆಗಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿಕೊಂಡಂತಹ ಅವರು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು. 111 ವರ್ಷಗಳ ತಮ್ಮ ಬದುಕಿನವರೆಗೆ
79 ವರ್ಷಗಳ ಕಾಲ ನಿರಂತರವಾಗಿ ಸಮಾಜಕ್ಕಾಗಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಳ್ಳುವಂತಹ ನಮ್ಮ ದೇಶದಂತಹ ಯಾರಾದರೂ ಒಬ್ಬರು ಇದ್ದಾರೆ ಅಂತಂದರೆ ಅದು ಶಿವಕುಮಾರ ಮಹಾಸ್ವಾಮಿಯವರೊಬ್ಬರನ್ನ ಕಾಣಲಿಕ್ಕೆ ಸಾಧ್ಯ ಹೊರತು ಅಷ್ಟು ವರ್ಷಗಳ ಕಾಲ ಅವರಿಗೆ ಸೇವೆಯನ್ನು ಸಲ್ಲಿಸಿದಂತಹ ಅವರನ್ನ ಮತ್ತೊಂದು ಕಳಲಿಕ್ಕೆ ಮತ್ತೊಂದು ಸಂಸ್ಥೆಯಾಗಿ ಒಂದು ಸ್ಥಾನದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಪರಮ ಪೂಜ್ಯರು 89 ವರ್ಷಗಳ ಕಾಲ ಅವರು ಹೇಗೆ ತಮ್ಮನ್ನು ತಾವು ಸಮಾಜಕ್ಕೆ ಅರ್ಪಿಸಿಕೊಂಡು ಅಂದರೆ ಇಡೀ ತಮ್ಮನ್ನು ತಾವು ಹಗಲು ಅನ್ನದೆ ಇರುಳು ಅನ್ನದೆ ಎಲ್ಲ ರೀತಿಯ ಸಮಯವನ್ನು ಕೂಡ ಸಮಾಜಕ್ಕಾಗಿ ಅರ್ಪಣೆ ಮಾಡಿಕೊಂಡಂತಹ ಅವರು ತನ್ನ ನಿಯಮದಿಂದಲಿಲ್ಲ, ಮನ ನಿಯಮದಿಂದ ಬಳಕೆಯಾಗಿ ಬೇರೆ ಮನವಿಲ್ಲ, ಧನ ನಿಯಮದಿಂದ ಬಳಕೆಯಾಗಿಲ್ಲ, ತನ್ನ ಬೇರೆ ಧನವಿಲ್ಲ, ಎಂದೇ ತಿಳಿದವರಿಂದ ಬಳಕೆಗೆ ಬೇರೆ ವಿಚಾರವನ್ನು ಜನರಲ್ಲಿ ಕಾಡಿನ ವಾಣಿ ಅಕ್ಕರ ವಾಣಿಯಂತೆ ಪರಮಪೂಜ್ಯರು ಹಗಲು ಅನ್ನದೆ ಇರುಳು ಅನ್ನದೆ ತಮ್ಮ ತನ್ನ ಮನ ಧನವನ್ನು ಸಮಾಜಕ್ಕಾಗಿ ಅರ್ಪಣೆ ಮಾಡುವಂತಹ ಇವರ ಪೂಜ್ಯದ ನೆರವೇರಿಸುವಂತಹ ಅವರಿಗೆ ತಾಯಿಗಳಲ್ಲಿ ಬಹಳಷ್ಟು ಶ್ರದ್ಧೆ ಇದ್ದಂತಹ ಅವರ ಕಡೆಗೆ ಕೇಳ್ತಾ ಇದ್ರು, ವಿಶ್ರಾಂತಿ ಅಂದರೆ ಏನು ಅಂತ ಹೇಳಿ. ನಾವೆಲ್ಲ ವಿಶ್ರಾಂತಿ ಅಂದರೆ ಎಲ್ಲ ಕೆಲಸ ಮಾಡಿಬಿಟ್ಟು ಆರಾಮಾಗಿ ಮಲಿಕೊಳ್ಳೋದು ಅಂತ ನಾವು ಹೇಳ್ತಾ ಇದ್ವಿ. ಆದರೆ ಪರಮ ಪೂಜ್ಯರ ಮಾತು ಹೇಳ್ತಾ ಇದ್ರು, ಅವರಿಗೆ ವಿಶ್ರಾಂತಿ ಅಂದರೆ ಒಂದು ಕೆಲಸ ಮಾಡೋದನ್ನು ನಿಲ್ಲಿಸಿ ಇನ್ನೊಂದು ಕೆಲಸ ಮಾಡಿದ್ರೆ ಅದೇ ವಿಶ್ರಾಂತಿ ಇರುವಂತಹ ಭಾವನೆಯ ಮಾತುಗಳನ್ನು ಅವರು ಹೇಳ್ತಾ ಇದ್ರು. ಆ ರೀತಿಯಲ್ಲಿ ಪರಮ ಪೂಜ್ಯರು ತಮ್ಮ ಕಾರ್ಯವನ್ನು ಸಮಾಜಕ್ಕಾಗಿ ಸಲ್ಲಿಸುವಂತಹ ಕೆಲಸವನ್ನು ನಿರಂತರವಾಗಿ ಪೂಜೆ ನಡೆಸಿಕೊಂಡು ಬಂದಂತಹ ಅವರು ಪ್ರತಿಯೊಬ್ಬರಿಗೂ ಪ್ರೇರಣಾ ಶಕ್ತಿಯಾಗಿದ್ದಂತಹ ಬಹುಶಃ ಮಕ್ಕಳಿಗೆ ಬಹಳ ಆದರ್ಶಗಳನ್ನು ತುಂಬುವಂತಹ ಅವರು ಇಲ್ಲಿ ಮಕ್ಕಳಲ್ಲಿ ಆಶ್ರಯ ಪಡ್ಕೊಂಡಂತಹ ಮಕ್ಕಳು ಇವತ್ತು ಅವರ ಸೇವೆಯನ್ನು ಸ್ಮರಣೆ ಮಾಡಿಕೊಳ್ತಾ ಇರ್ತಾರೆ. ಒಂದೊಂದ್ಸಾರಿ ಒಂದು ವರ್ಷದ ಹಿಂದೆ 2 ವರ್ಷದ ಹಿಂದೆ ಒಬ್ಬ ಹಾಡುಗಳಿಂದ ಒಂದು ಹಳ್ಳಿಯಿಂದ ಒಬ್ಬ ವ್ಯಕ್ತಿ ಬಂದ. ಆ ವ್ಯಕ್ತಿ ಬಂದಂತಹ ಹಾಡುಗಳು ನಾನು ಮಾತಾಡ್ತಾ ಇದ್ದೆ. ಸಂಜೆ 6 ಗಂಟೆಗೆ ನಾನು ಊಟ ಆಗಿಬಿಟ್ಟಂತೆ ನಾನು ಹಳೆ ವಿದ್ಯಾರ್ಥಿ ಆಗಿದ್ದೀನಿ ಅಂತ ಹೇಳಿದೆ. ನಾನು ಇಷ್ಟು ವರ್ಷ ಓದಿದ್ದೀನಿ, ಈಗ ನನ್ನ ಮಗ ಒಬ್ಬ ಇದ್ದಾನೆ, ಮತ್ತೊಂದು ಕೆಲಸ ಮಾಡ್ತಾ ಇದ್ದಾನೆ, ಅವರೆಲ್ಲ ಏನಪ್ಪ ಅಂದರೆ ಮಕ್ಕಳು ನನ್ನ ಜೊತೆಗೆ ಎಲ್ಲ ಕಾರಣ ಆಯಿತು ಅಂತ ಹೇಳಿದೆ. ಅದೇನು ಮಾತಾಡಿಲ್ಲ, ನಾನು ಓದಬೇಕಾದ್ರೆ ಪರಮಪೂಜ್ಯರು ಮಾತು ಹೇಳ್ತಾ ಇದ್ದು ಅದು ಇವತ್ತು ನಾನು ಪಾಲನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಏನು ಅಂತ ಕೇಳಿದೆ. ಅವ್ರು ಹೇಳ್ತಾ ಇದ್ರು, ಏನಾದರೂ ನೀರು ವೇಸ್ಟ್ ಆಗ್ತಾ ಇದ್ರೆ ನಾವು ವೇಸ್ಟ್ ಮಾಡೋದು ಸಿನ್ಸು ಅಂತ ಹೇಳ್ತಾ ಇರೋರು. ನಾನು ಇವತ್ತು ಕೂಡ ಎಲ್ಲೂ ಕೂಡ ನೀರನ್ನು ವ್ಯರ್ಥ ಮಾಡೋದಿಲ್ಲ ಅಂತ ಹೇಳಿ. ಆಮೇಲೆ ಮುಂದುವರೆದೇ ಇಲ್ಲ. ಊಟ ಮಾಡಬೇಕಾದ್ರೆ ಅನ್ನ ಚೆಲ್ಲುತ್ತಿದ್ರು, ಅದನ್ನು ಚೆಲ್ಲಬಾರದು ಪ್ರಸಾದ, ಅವರು ಬೆಗಳಿದೆ, ಸಾವಿರಾರು ಶ್ರಮ ಇದೆ, ಅದನ್ನು ಚೆಲ್ಲಬಾರದು ನೀವು ಅಂತ ಹೇಳ್ತಾ ಇದ್ರು. ನಾನು ಇವತ್ತು ಎಲ್ಲೇ ಊಟ ಮಾಡಲಿ, ಯಾವುದೇ ಸಮಾರಂಭದ ಊಟ ಮಾಡಲಿ, ಒಂದು ಬೆಳೆಗಳು ಚೆಲ್ಲೋದಿಲ್ಲ, ಒಂದು ಬೆಳೆಗಳು ವೇಸ್ಟ್ ಮಾಡೋದಿಲ್ಲ, ಹಾಗೆ ನನ್ನ ಜೀವನ ರೂಪಿಸುವುದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಪರಮ ಪೂಜ್ಯರು ಹೇಗೆ ಸಮಾಜದ ಬದುಕಿನೊಳಗೆ ಅವರು ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಅವರು ಸಾಕ್ಷಿಯಾಗಿರುವಂತಹ. ಮತ್ತೊಬ್ಬರು ದೊಡ್ಡಬಳ್ಳಾಪುರದ ಹತ್ರ ಅವರ ಪ್ರಗತಿಪರ ರೈತ ಆಗಿರುವಂತಹ ರೈತ ಅವರು ಅವಾರ್ಡ್ ಬಂದಿದ್ದವರಿಗೆ ಒಂದು ಮಟ್ಟದಲ್ಲಿ ಬರ್ತಾ ಇದ್ದಾರೆ. ಅವಾರ್ಡ್ ಕೂಡ ಅವರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಪ್ರಾಧ್ಯಾಪಕರಿಗೆ ಸಂವಾದ ಮಾಡುವಂಥದ್ದು, ಸಾವಯವ ಕೃಷಿ ಬಗ್ಗೆ ಅವರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ಕೇಳಿದ ಒಂದ್ಸರಿ ಬಂದಾಗ, ಏನು ಇಷ್ಟೆಲ್ಲ ಮಾಡ್ತಾ ಇದ್ದಿರಲ್ಲ, ಇಷ್ಟೆಲ್ಲ ಆಶ್ಚರ್ಯ ಏನಿಲ್ಲ ಕಾರಣ ಅಂತಂದರೆ ಅವ್ರು ಹೇಳಿದಂಥ ಒಂದು ಮಾತೇನಪ್ಪ ಅಂದರೆ ಅದು ನಾನು ಶಿವಕುಮಾರ ಸ್ವಾಮಿಗಳೇ ನಮಗೆ ಮಾರ್ಗದರ್ಶನ ಅಂತ ಹೇಳಿದ್ದಾರೆ. ಯಾಕೆ ಅಂತ ಕೇಳಿದೆ. ನೋಡಿ, ರಾಷ್ಟ್ರಪತಿಗಳು ಬಂದಿರ್ತಾರೆ, ಪ್ರಧಾನಮಂತ್ರಿಗಳು ಬಂದಿರ್ತಾರೆ, ಅವ್ರು ಬಂದ ತಕ್ಷಣ ಸ್ವಲ್ಪ ಅವ್ರ ಜೊತೆ ಇರ್ತಾರೆ. ಅವ್ರು ಬಂದ ಮೇಲೆ ಏನಪ್ಪ ಅಂದರೆ ಸಾರ್ವಜನಿಕವಾಗಿ ಕೊಡ್ಕೊಂಡು ದರ್ಶನ ಕೊಡ್ತಾ ಇರ್ತಾರೆ. ಅದು ನನಗೆ ಆದರ್ಶ ಆಗಿರುವಂತಹ ಅನ್ನುವ ಮಾತನ್ನು ಅವರ ರೈತ ಎನ್ನುವಂತಹ ಮಾತನ್ನು ಸ್ಮರಿಸಬೇಕಾಗಿರುವಂತಹ. ಹೀಗೆ ಪರಮಪೂಜ್ಯ ಬದುಕಿನೊಳಗೆ ಇಂತಹ ಆದರ್ಶಗಳು ಇವತ್ತು ಯಾವತ್ತೂ ಅವರನ್ನು ತುಂಬಿ ಹೋಗಿರುವಂತಹ ಅವರಿಗೆ ಇದ್ದಂಥ ಎಲ್ಲ ದೃಷ್ಟಿ ಏನಪ್ಪ ಅಂತಂದರೆ ಒಂದು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಅದು ಯಾವ ಮಕ್ಕಳಿಗೆ ಕೊಡಬೇಕು ಅಂತಂದರೆ ಗ್ರಾಮಾಂತರ ಮಕ್ಕಳಿಗೆ ಕೊಡಬೇಕು ಅಂತೇಳಿ, ಅದು ಹಳ್ಳಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ಕಾರಣ ಪರಮಪೂಜ್ಯರಿಗೆ ಬಹಳಷ್ಟು ಕಾಳಜಿ ಇದೆ. ಹಳ್ಳಿಯಲ್ಲಿ ಗ್ರಾಮ ವಿಕಾಸ ಆಗಬೇಕು, ಹಳ್ಳಿಗಳ ಉದ್ಧಾರ ಆಗಬೇಕು ಅನ್ನುವ ಇವತ್ತು ಗಾಂಧೀಜಿ ಕನಸು ಕಾಣ್ತಾ ಇದ್ದಾರೆ. ಈ ಕನಸನ್ನು ನನಸು ಮಾಡುವಂಥ ಕೆಲಸವನ್ನ ಪರಮಪೂಜ್ಯರ ಬದುಕಿನೊಳಗೆ ಪೂರ್ಣವಾಗಿ ನಡೆಸಿಕೊಂಡು ಬಂದಂತಹ ಆಸನದ ವ್ಯವಸ್ಥೆ
ಕೂಡಲಿಕ್ಕೆ ಆಸನ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ವೀರಶೈವ ಲಿಂಗಾಯತ ಯುವಸೇನೆ ವತಿಯಿಂದ ಇವತ್ತೇನು 7ನೇ ವರ್ಷದ ಪುಣ್ಯಸ್ಮರಣೆ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯಸ್ಮರಣೆಯನ್ನು ಹಮ್ಮಿಕೊಂಡಿದ್ವಿ ಸಕಲೇಶಪುರದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ. ಇದು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಮಲೆನಾಡು ವೀರಶೈವ ಸಮಾಜದ ಬಾಂಧವರು ಹಾಗೂ ವೀರಶೈವ ಲಿಂಗಾಯತ ಯುವಸೇನೆಯ ಪದಾಧಿಕಾರಿಗಳು ಹಾಗೂ ಬಂದಂಥ ಎಲ್ಲ ಸ್ವಾಮೀಜಿಗಳು ಹಾಗೂ ಅವಧೂತರುಗಳಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಪ್ರತಿ ವರ್ಷ ನಾವು ಇದೇ ರೀತಿ ಸಿದ್ಧಗಂಗೆ ಶ್ರೀಗಳ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೀವಿ. ಇದು 7ನೇ ವರ್ಷದ ಅನ್ನದಾಸೋಹ ಕಾರ್ಯಕ್ರಮ ಆಗಿರ್ತದೆ. ನಮಸ್ತೆ.